ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭದಲ್ಲಿ ಗುರುವಿನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಮಿಥುನದಲ್ಲಿ ರವಿ, ಬುಧ ಹಾಗೂ ಶುಕ್ರ ಇದ್ದಾರೆ. ಈ ದಿವಸ ಕನ್ಯಾ ರಾಶಿಯಲ್ಲಿ ಕೇತುವಿನ ಜೊತೆ ಮಾಂದ್ಯವದಿಯಾಗಿದೆ. ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೇಷರಾಶಿಯವರಿಗೆ ದಿವಸ ದೇಹಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ತರ್ಚ್ಕೊಂಡ್ಬಿಡ್ತೀರಾ, ಗಾಯಗಳಾಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಕೆಲಸದಲ್ಲಿ ದಿವಸ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತೆ, 4 ಜನ ಮೆಚ್ಕೊಳ್ತಾರೆ, ಕೆಲಸ ಚೆನ್ನಾಗಿ ಮಾಡಿದ್ಯಾ, ವೆರಿ ಗುಡ್ ಅಂತ. ಅಂಥದ್ದೊಂದು ಲಕ್ಷಣ ಚೆನ್ನಾಗಿದೆ. ಮನೆಯಲ್ಲೂ ಅಷ್ಟೇ, ಕೆಲಸ ಅಂದರೆ ಹೊರಗೆ ಹೋಗಿ ಆಫೀಸಲ್ಲೇ ಅಂತಲ್ಲ, ಮನೆಯಲ್ಲಿ ಹೆಣ್ಮಕ್ಳು ಮಾಡೋ ಕೆಲಸ, ಅಡುಗೆ, ನೀವು ಮಾಡಿದ ಅಡುಗೆಯನ್ನು ಎಷ್ಟು ದಿವಸ ಏನು ನಯ ಪೈಸೆ ಇಲ್ಲ, ಪ್ರಶಂಸೆ ಇಲ್ಲ, ಸುಮ್ಮನೆ ತಿಂತಾ ಇರೋದು. ಚೆನ್ನಾಗಿದೆ ಈ ದಿವಸ, ಮಾಡಿರೋ ಅಡುಗೆ ಚೆನ್ನಾಗಿದೆ ಅಂತ ಒಂದು ಹೊಗಳಿಕೆ ಬರುತ್ತೆ, ಪ್ರಶಂಸೆ ಬರುತ್ತೆ, ಚೆನ್ನಾಗಿದೆ ಈ ದಿವಸ ಅಂಥದ್ದೊಂದು ಫಲ. ಈ ದಿವಸ ಕುಟುಂಬದಲ್ಲಿ ರಕ್ಷಣೆ ಸಿಗುತ್ತೆ, ಹಿರಿಯರಿಂದ ಒಂದು ಉತ್ತಮ ಸಲಹೆ ಸಿಗುತ್ತೆ, ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ದಿವಸ ವೃತ್ತಿ ಸ್ಥಳ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಿಗೆ ಕೊರತೆ ಇಲ್ಲ, ತೊಂದರೆ ಇಲ್ಲ, ಸ್ವಲ್ಪ ನಿಧಾನಗತಿಯಲ್ಲಾಗುತ್ತೆ, ಆದರೆ ಆಗುತ್ತೆ. ಈ ದಿವಸ ಸ್ವಲ್ಪ ಶ್ರದ್ಧಾಳುಗಳು, ನೀವು ಚೆನ್ನಾಗಿ ಶ್ರದ್ಧೆಯಿಂದ ಈ ದಿವಸ ಗಣಪತಿ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಸಂಕಷ್ಟದಲ್ಲಿ ಭಾಗಿಯಾಗೋದು, ದೇವಸ್ಥಾನಗಳಿಗೆ ಹೋಗೋದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಅಂದರೆ ದೈವ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಶುಭ ಸಜ್ಜನರ ಭೇಟಿಯಾಗುತ್ತೆ, ಉತ್ತಮರ ಭೇಟಿಯಾಗುತ್ತೆ, ಆ ಥರದ್ದೆಲ್ಲ ಚೆನ್ನಾಗಿದೆ. ತಪಸ್ಸಿನ ಸ್ಥಾನ ಅದು. ಹೀಗಾಗಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಶ್ರದ್ಧೆ, ಮಗ್ನತೆ ಇದ್ದರೆ ಆ ಥರ ಕೆಲಸ ಮಾಡ್ತಕ್ಕಂಥದ್ದು ಏಕಾಗ್ರತೆ ಬರ್ತದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ, ಮನೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ. ಅವರ ಶಾಲೆ, ಅವ್ರ ಓದು, ಅವರ ಉನ್ನತಿ, ಇವುಗಳ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋ ಸಾಧ್ಯತೆ ಇದೆ. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ದಿವಸ ಬಂಧು ಕಲಹ ಅನ್ನೋ ಸೂಚಿಸ್ತಾ ಇದೆ. ರಿಲೇಟಿವ್ಸ್ ಹತ್ರ ಸ್ವಲ್ಪ ಎಷ್ಟು ಬೇಕೋ ಅಷ್ಟಿದ್ರೆ ಬಹಳ ಒಳ್ಳೆಯದು. ಈ ದಿವಸ ಅತಿಯಾದ ಸಲಹೆ ಕೊಡೋದು ಅಥವಾ ಅತಿಯಾಗಿ ಹಚ್ಕೊಳ್ಳೋದು ನೋಡಿ, ಅಂಟು ಯಾವಾಗಲೂ ನೋವು, ಅಂಟಿಯೂ ಅಂಟದ ಹಾಗಿರಬೇಕಂತೆ ಕೆಲವು ವಿಚಾರಗಳಲ್ಲಿ, ಕೆಲವರಲ್ಲಿ. ಹೀಗಾಗಿ ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಸ್ನೇಹಿತರ ಜೊತೆಗೂ ಅಷ್ಟೇ, ಕ್ಲೋಸ್ ಫ್ರೆಂಡ್ಸ್ ಅಂತ ನೀವು ಅತಿಯಾಗಿ ಏನು ಮೈ ಮೇಲೆ ಬಿದ್ದರೆ ಅದು ನಿಮಗೆ ಬಾಧೆಯಾಗುತ್ತೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪ್ರೆಷರ್ ಇದೆ ಈ ದಿವಸ, ಹಣ ಕಳ್ಕೊಳ್ಳೋ ಸಾಧ್ಯತೆ ಇದೆ, ಸ್ವಲ್ಪ ವೀಕಾಗಿದೆ. ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ, ಹಲವು ತೊಡಕಿದ್ದಾವಲ್ಲ, ಇದರ ನಿವಾರಣೆಗೆ ತಪ್ಪದೇ ಈ ದಿವಸ ಸಂಕಷ್ಟಹಾರ ಚೌತಿ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಗೆ ಗರಿಕೆ 21 ಗರಿಕೆ ಶ್ರದ್ಧೆಯಿಂದ ನೀವೇ ಕಿತ್ತು ಅಚ್ಚುಕಟ್ಟು ಮಾಡಿ, ಸುಮ್ಮನೆ ತೊಗೊಂಡೋ ಹುಲ್ಲು ಕೊಟ್ಬಿಡೋದಲ್ಲ, ಗರಿಕೆಯನ್ನು ಒಂದೊಂದು ಎಳೆಯನ್ನು ನೀವು ಅಚ್ಚುಕಟ್ಟಾಗಿ ಅದನ್ನು ಬಿಡಿಸಿ ಅದನ್ನು ಕಟ್ಟಿ 21 ಆ ಥರದ್ದು ಕೊಡಿ. ಕರ್ಕಾಟಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ನಿಮ್ಮ ರಾಶಿಯಿಂದ ಚಂದ್ರ ಸಪ್ತಮದಲ್ಲಿದ್ದರೆ ಸಂಗಾತಿ ಸಹಕಾರ ಚೆನ್ನಾಗಿದೆ, ನೀವು ಸಹಾಯ ಮಾಡ್ತೀರಾ, ಅವರಿಂದಲೂ ಸಹಾಯ ಸಿಗುತ್ತೆ, ಆ ಥರದ್ದೊಂದು ಫಲ ಚೆನ್ನಾಗಿದೆ. ತೃತೀಯದಲ್ಲಿ ಮಾಂದ್ಯವದಿಯಾಗಿದೆ, ಸ್ವಲ್ಪ ಸಹೋದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ದಿವಸ ನೋಡಿ, ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳು ಬರೋ ಸಾಧ್ಯತೆ ಇದೆ. ಕುಟುಂಬದವ್ರು ಒಟ್ಟಾರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇನ್ನೊಬ್ಬರ ಮೇಲೆ ಹಾಕೋದು, ನಂದಲ್ಲ ಅದು ಕೆಲಸ, ಮತ್ತೊಬ್ಬರದಲ್ಲ ಕೆಲಸ, ಮಗದೊಬ್ಬರದಲ್ಲ, ಈ ಥರ ಇನ್ನೊಬ್ಬರ ಮೇಲೆ ಹೇರಿ ಕೆಲಸ ಕುಟುಂಬದ ಕೆಲಸ ಹಾಳಾಗುತ್ತೆ. ಹೀಗಾಗಿ ಸ್ವಲ್ಪ ಗಮನ ಇರಲಿ. ಕೆಲಸದಲ್ಲಿ ಅನುಕೂಲ ಇದೆ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅನುಕೂಲ ಕಾಣ್ತೀರಾ. ಈ ದಿವಸ ತಪ್ಪದೇ ನೀವು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ವಿಶೇಷವಾದ ಅನುಗ್ರಹ ಉಂಟಾಗುತ್ತೆ. ಗಣಪತಿ ಅಲ್ಲಿಗೆ ಪಂಚಾಮೃತ ಸೇವೆ ಅಥವಾ ಪಂಚಾಮೃತ ಅಭಿಷೇಕಕ್ಕೆ ಸಾಮಗ್ರಿ ಕೊಡಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಲಾಭಾಧಿಪತಿ ಇದ್ದಾನೆ. ಹೀಗಾಗಿ ಬುದ್ಧಿಬಲ ತುಂಬ ಚೆನ್ನಾಗಿದೆ, ಬುದ್ಧಿಬಲದಿಂದ ಲಾಭ, ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಆಮೇಲೆ ನೀವು ಏನಾದರೂ ಸಲಹೆ ಕೊಟ್ಟರೆ ಅಥವಾ ಇನ್ಯಾವುದೋ ಒಂದು ಏನು ಪ್ರಮಾಣ, ನಾವು ಅದನ್ನು ಪ್ರಾಮಿಸ್ ಅಂತೀವಲ್ಲ, ಆ ರೀತಿಯಲ್ಲಿ ನೀವೇನಾದ್ರು ಮಾಡೋದು ನೆರವೇರಿಸ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಮೇಲೆ ನಂಬಿಕೆ ಹೆಚ್ಚುತ್ತೆ, ಆ ಥರದ್ದು ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಗಣಪತಿಗೆ ತುಂಬ ಇಷ್ಟವಾಗುತ್ತೆ.
ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.